ಶ್ರೀ ಗುರುಭ್ಯೋ ನಮಃ. ಸರ್ವ ದೇವತಾಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷಿ ನಾಗರಾಜ್ ಮಾತನಾಡುವಂಥದ್ದು. ಈ ದಿನ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾದಂಥ ಋಷಭ ರಾಶಿ ವಿಚಾರ. ಈ ಋಷಭ ರಾಶಿಯಾಧಿಪತಿ ಬಂದು ಶುಕ್ರನಾಗಿರುತ್ತಾನೆ. ಈ ಋಷಭ ರಾಶಿಯಲ್ಲಿ 3 ನಕ್ಷತ್ರವಿರುತ್ತದೆ. ಪ್ರಥಮವಾಗಿ ಕೃತಿಕಾ ನಕ್ಷತ್ರ ಹಾಗೂ ರೋಹಿಣಿ ನಕ್ಷತ್ರ, 3ನೇ ನಕ್ಷತ್ರವಾಗಿ ಮೃಗಶಿರ ನಕ್ಷತ್ರ ಇರ್ತದೆ. ನಿಮ್ಮ ಜನ್ಮ ನಕ್ಷತ್ರ ಕೃತಿಕಾ ನಕ್ಷತ್ರ ಆಗಿದ್ದರೆ ಈ ನಕ್ಷತ್ರದ ಅಧಿಪತಿ ರವಿ ಆಗಿರೋದರಿಂದ ನಿಮ್ಮ ಜಾತಕದಲ್ಲಿ ರವಿಯ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹಾಗೂ ನಿಮ್ಮ ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರ ಆಗಿದ್ದರೆ ಈ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರನಾಗಿರೋದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತೆ. 3ನೇ ನಕ್ಷತ್ರ ಆಗುವಂತ ಮೃಗಶಿರ ನಕ್ಷತ್ರ, ನಿಮ್ಮ ಜನ್ಮ ನಕ್ಷತ್ರ ಮೃಗಶಿರ ನಕ್ಷತ್ರ ಆಗಿದ್ದರೆ ನಕ್ಷತ್ರದ ಅಧಿಪತಿ ಕುಜನ ಆಗಿರೋದರಿಂದ ನಿಮ್ಮ ಜಾತಕದಲ್ಲಿ ಕುಜನ ದಶೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಹೀಗೆ ಇನ್ನುಳಿದ ನಿಮ್ಮ ರಾಶಿ ನಕ್ಷತ್ರಗಳ ವಿಚಾರವನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡಲಾಗುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು.